ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಮೊಸರು ಬುತ್ತಿ. ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ರೀ. ಅದನ್ನ 2-3 ಸರಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೋಡಿರಿ. 2.5 ಗ್ಲಾಸ್ ನೀರು ಹಾಕಿ ಒಂದು 15-20 ನಿಮಿಷ ನೆನೆ ಬಿಡ್ಬೇಕು ಅಕ್ಕಿನ. ಇವಾಗ ನೋಡಿ ನೆನೆ ಬಿಟ್ಬೇಕು. ಒಂದು 15-20 ನಿಮಿಷ ಅಕ್ಕಿ ನೆನೆದ ಮೇಲೆ ಗ್ಯಾಸ್ ಆನ್ ಮಾಡಿಬಿಟ್ಟು ಅದನ್ನು ಒಂದು ಸ್ವಲ್ಪ ಉಪ್ಪು ಹಾಕಿ ಅನ್ನ ಮಾಡೋಕ್ಕೆ ಇಟ್ಕೊತೀನಿ ನೋಡಿರಿ. ಮೆತ್ತಗೆ ಅನ್ನ ಮಾಡ್ಕೋಬೇಕು. ಇವಾಗ ಅನ್ನ ರೆಡಿ ಆಯ್ತಲ್ಲ, ಅದನ್ನು ಒಂದು ಪುಟ್ಟಿಗೆ ತಕ್ಕೋತಾ ಇದ್ದೀನಿ. ತಣ್ಣಗಾಗೋದಕ್ಕೆ ಒಂದು ಪುಟ್ಟಿಗೆ ಹಾಕ್ಕೊಂಡು, ಅದು ಅನ್ನ ಬಿಸಿ ಐತಲ್ಲ ಒಂದು ಪುಟ್ಟಿಗೆ ಹಾಕ್ಕೋತೀನಿ. ಪುಟ್ಟಿಗೆ ತಕ್ಕೊಂಡು ಚಮಚೆಯಿಂದ ಈ ಥರ ಸ್ಮ್ಯಾಶ್ ಮಾಡ್ಕೋತೀನಿ ನೋಡಿರಿ. ಬಿಸಿ ಐತಲ್ಲ ಅನ್ನ, ಅದಕ್ಕೆ ಚಮಚೆಯಿಂದ ಅದನ್ನು ಮೆತ್ತಗೆ ಮಾಡ್ಕೋತೀನಿ. ನೀವು ಆರಿದ ಮೇಲೆ ಆದ್ರೂ ಅದನ್ನು ಕೈಯಿಂದ ಕಿವುಚಿ ಮೆತ್ತಗೆ ಮಾಡ್ಕೋಬೋದು ನೋಡಿ. ಈ ಥರ ನಾನು ಚಮಚೆಯಿಂದ ಅನ್ನನ ಮೆತ್ತಗೆ ಮಾಡ್ಕೋತಾ ಇದ್ದೀನಿ. ಅನ್ನನ ಮೆತ್ತಗೆ ಮಾಡಿಕೊಂಡು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅನ್ನ ತಣ್ಣಗಾಗ್ಬೇಕ್ರಿ. ಅದು ತಣ್ಣಗಾದ್ಮೇಲೆ ಈ ದೊಡ್ಡ ಬಟ್ಲದ್ಲೇ 3/4 ಬಟ್ಲು ಮೊಸರು ಹಾಕ್ಕೋತಾ ಇದ್ದೀನಿ ನೋಡಿ. ಬಿಸಿ ಇದ್ದಾಗ ಮೊಸರನ್ನ ಹಾಕಬೇಡ್ರಿ, ತಣ್ಣಗಾದ್ಮೇಲೆ ಮೊಸರು ಹಾಕ್ರಿ ಅದಕ್ಕೆ. ಇವಾಗ ಅದನ್ನು ಅನ್ನದ ಜೊತೆ ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಮತ್ತು ಇದಕ್ಕೆ ಈ ದೊಡ್ಡ ಬಟ್ಲದ್ಲೇ ಅರ್ಧ ಬಟ್ಲು ಹಾಲು ಹಾಕ್ಕೋತಾ ಇದ್ದೀನಿ ನೋಡಿರಿ. ಎರಡೂ ಈಗ ಹಾಲು ಮೊಸರನ್ನ ಅನ್ನದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಕೈಯಿಂದನ ಮಿಕ್ಸ್ ಮಾಡಿರಿ, ಇಲ್ಲ ಚಮಚದಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕದು. ಇವಾಗ ಇದಕ್ಕೆ ತೊಳೆದು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ. ಮತ್ತು ನಾನು 2 ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಭಾಳ ರುಚಿ ಹಾಕತ್ರಿ. ಒಬ್ಬೊಬ್ಬರು ಉಳ್ಳಾಗಡ್ಡಿ ಹಾಕ್ತಾರೆ, ಅಷ್ಟು ರುಚಿ ಆಗಲ್ಲ ಇದು. ಇದಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಮೊಸರು ಬುತ್ತಿ. ಇದು ನಮ್ಮ ಉತ್ತರ ಕರ್ನಾಟಕದಾಗ ಬೈಕಿ ಬುತ್ತಿಗೆ ಮಾಡ್ತಾರೆ. ಇದು ಭಾಳ ಫೇಮಸ್ ರೀ ಬೈಕಿ ಬುತ್ತಿಗೆ. ಇದು ಮೊಸರು ಬುತ್ತಿ ಇರಲೇಬೇಕು. ಇವು ಮೊಸರು ಬುತ್ತಿ ಉಂಡು ಭಾಳ ರುಚಿ ಹಾಕವ್ರಿ. ಮತ್ತು ನೀವೆಲ್ಲ ಪಿಕ್ನಿಕ್ಕಿಗೆ ಹೋಗ್ಬೇಕಂದ್ರೆ ಈ ಥರ ಮೊಸರು ಬುತ್ತಿ ಮಾಡಿಕೊಂಡು ತೊಗೊಂಡು ಹೋಗ್ರಿ, ಭಾಳ ರುಚಿಯಾಗಿರ್ತೈತಿ ಇದು. ಅವನ್ನ ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಲ್ಲ, ಇವಾಗ ಕೈಯಿಂದ ಈ ಥರ ಉಂಡೆ ಕಟ್ಕೋತಾ ಇದ್ದೀನಿ ನೋಡಿರಿ. ಮೊಸರು ಉಂಡಿನ ತುಂಬ ರುಚಿಯಾಗಿರ್ತದೆ ನೋಡಿರಿ ಇದು. ನೀವು ಒಂದ್ಸಲ ಈ ಥರ ಮಾಡ್ಕೊಂಡು ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಮೊಸರು ಬುತ್ತಿನ. ಎಷ್ಟು ರುಚಿ ಆಯ್ತು ಅಂಥೇಳಿ ಕಮೆಂಟ್ಸ್ ಬಾಕ್ಸ್ನಾಗ ನಮ್ಗೆ ತಿಳಿಸ್ರಿ. ಈ ಮೊಸರು ಬುತ್ತಿ ಕಡ್ಲಿ ಪುಡಿ ಮತ್ತು ಕೆಂಪು ಚಟ್ನಿ ಜೊತೆ ಉಣ್ಣಕ್ಕೆ ತುಂಬ ರುಚಿ ಇರ್ತದೆ ನೋಡಿರಿ. ಭಾಳ ರುಚಿ ಆಕತ್ರಿ ಇದು ಮೊಸರು ಬುತ್ತಿ. ಇವಾಗ ನೋಡಿ ಇದೇ ಥರ ಎಲ್ಲ ಉಂಡಿನೂ ಮಾಡಿಟ್ಕೊತೀನಿ ನೋಡಿರಿ ಮೊಸರು ಬುತ್ತಿವು. ನೋಡಿರಿ ರೆಡಿ ಆಯಿತು ಮೊಸರು ಬುತ್ತಿ ಕಡ್ಲಿ ಪುಡಿ ಜೊತೆ. ಈಗ ಊಟ ಮಾಡೋಕೆ ತುಂಬ ರುಚಿಯಾಗಿರುತ್ತೆ ನೋಡಿರಿ ಇದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾ ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.